ಮೊನ್ನೆ ಶಿವಮೊಗ್ಗ ಸಾಗರದಲ್ಲಿ ಗಣೇಶನ ಮೆರವಣಿಗೆ ಹೋಗ್ತಾ ಇದೆ. ಸಂಜೆ ಡಿಬೇಟ್ನಲ್ಲೂ ಹೇಳಿದೆ ನಾನು. ಪಕ್ಕದ ಟೆರೆಸ್ ಮೇಲೆ ನಿಂತ್ಕೊಂಡಂಥ ಇಬ್ಬರು ಮಕ್ಕಳು, 5 ವರ್ಷ 6 ವರ್ಷ ಆಗಿಲ್ಲರಿ. ಓಕೆ, ಮನೇಲಿ ಪ್ಯಾಂಟ್ ಹಾಕೊಳ್ಳೋಕ್ಕೂ ಬರೋದಿಲ್ಲ ನೆಟ್ಟಿಗೆ. ಥೂ 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 ಅಂತ ಉಗಿತಾವು ಗಣೇಶನ ಮೇಲೆ. ಆಮೇಲೆ ಆ ತಾಯಿ ಏನೋ ಬಂದ್ರಂತೆ, ಕ್ಷಮಾಪಣೆ ಕೋರಿದ್ರಂತೆ. ದಟ್ ಇಸ್ ಆಲ್ ಸೆಕೆಂಡ್ರಿ. ಆಯಿತು. ಇನ್ನೊಂದು ಕಲ್ತೂರೋ ಘಟನೆಯ ದೃಶ್ಯನೂ ಬಂದಿದೆ. ಎಲ್ಲದರ ಮೂಲ ಏನು? ಇವ್ರು ಹೇಳ್ತಾರೆ ಬಿ ಜೆ ಪಿಯವರು, ಹಿಂದೂ ಸಂಘಟನೆಗಳವ್ರು ಕೊಟ್ಟರು. ಕಾಂಗ್ರೆಸ್ನವರು ಮುಸ್ಲಿಂ ಮೂಲಕ್ಕೆ ಮಾಡ್ತೀವಿ, ಮುಸ್ಲಿಂ ಮೂಲಕ್ಕೆ ಮಾಡ್ತಿದ್ದಾರೆ. ಕಟುವಾದ ಸತ್ಯ ಹೇಳ್ತೀನಿ ಕೇಳಿ. ಈ ಗಣೇಶನ ಹಬ್ಬದಲ್ಲಿ ಇದನ್ನು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು. ಕಳೆದ ವರ್ಷ ದುರ್ಗಾ ಪೂಜೆ ಆಯ್ತಲ್ಲ ಬಾಂಗ್ಲಾದೇಶದಲ್ಲಿ, ಅಲ್ಲಿ ಕಾಂಗ್ರೆಸ್ಸು ಇಲ್ಲ, ಬಿ ಜೆ ಪಿನೂ ಇಲ್ಲಪ್ಪ. ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ಸೂ ಇಲ್ಲ, ಎತ್ತಿ ಕಟ್ಟೋದಕ್ಕೆ ಬಿ ಜೆ ಪಿನೂ ಇಲ್ಲ. ಅಲ್ಯಾಕೆ ದುರ್ಗಾ ಪೂಜೆ ಪೆಂಡಾಲ್ಗಳನ್ನು ಧ್ವಂಸ ಮಾಡಲಾಯಿತು? ಅಲ್ಯಾಕೆ ಮಾಡಲಾಯಿತು? ಪಾಕಿಸ್ತಾನದಲ್ಲಿ, ಅಲ್ಲಿ ಬಿ ಜೆ ಪಿನೂ ಇಲ್ಲ, ಕಾಂಗ್ರೆಸ್ಸೂ ಇಲ್ಲ. ಯಾವುದೋ ಮುನ್ಸಿಪಾಲ್ಟಿಯವರು ಯಾರೋ ಒಬ್ಬ ಪುಣ್ಯಾತ್ಮನ ಪ್ರತಿಮೆ ಹಾಕಿದ್ರಲ್ಲಿ, ಆ ಪ್ರತಿಮೆಯನ್ನು ಧ್ವಂಸ ಮಾಡಲಾಯಿತು. ಯಾಕೆ? ಅಫ್ಘಾನಿಸ್ತಾನದಲ್ಲಿ ಬಿ ಜೆ ಪಿನೂ ಇಲ್ಲ, ಕಾಂಗ್ರೆಸ್ಸೂ ಇಲ್ಲ. ಬಾಮಿಯಾನ್ನಲ್ಲಿ ಬುದ್ಧನ ಮೂರ್ತಿಗಳಿದ್ವು. ಆ ಬುದ್ಧನ ಮೂರ್ತಿಗಳನ್ನು ಆರಾಧಿಸುವಂಥ ಬೌದ್ಧರು ಕೂಡ ಒಬ್ಬರೂ ಇಲ್ಲ ಅಲ್ಲಿ. ಆದರೂ ಅಲ್ಲಿ ಆಡಳಿತ ನಡೆಸ್ತಾ ಇದ್ದವರೇ ರಾಕೆಟ್ ಇಟ್ಟು ಯಾಕೆ ಅವುಗಳನ್ನು ಉಡಾಯಿಸಿದರು? ಇಟ್ ಈಸ್ ಬೇಸಿಕಲಿ ಮೂರ್ತಿ ಪೂಜೆ ಮಹಾಪಾಪ ಅನ್ನುವ ಮನಸ್ಥಿತಿಯ ಕಾರಣಕ್ಕಾಗಿ ಇವೆಲ್ಲ ಆಗ್ತವೆ. ಗಣೇಶನ ಮೆರವಣಿಗೆ ದುರ್ಗಮ್ಮನ ಗುಡಿ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಈಶ್ವರ ಗುಡಿ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಜೈನ ಬಸದಿ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಬೌದ್ಧರ ವಿಹಾರದ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಯಹೂದಿಗಳೇನೋ ಸಿನೆಗಾಜ್ ಏನಾದರೂ ಇದ್ದರೆ ಅದರ ಮುಂದೆ ಹೋಗುವಾಗ ಸಮಸ್ಯೆ ಆಗೋದಿಲ್ಲ, ಪಾರ್ಸಿಗಳ ಈ ಅಗ್ನಿ ಆರಾಧನೆಯ ಸ್ಥಳ ಇದ್ದರೆ ಅದರ ಮುಂದೆ ಹೋಗುವಾಗೂ ಸಮಸ್ಯೆ ಆಗೋದಿಲ್ಲ. ಹಿಂಗೆ ಯಾಕಾಗುತ್ತೆ? ನಾನು ಹೇಳಿದೆ ಯಾಕಾಗುತ್ತೆ ಅಂತ. ಪರಿಹಾರ ಏನು? ಪರಿಹಾರ ಏನು? ಒಂದು ಸಲ ನೀವು ಬಿ ಜೆ ಪಿಯವರು, ಕಾಂಗ್ರೆಸ್ನವರು, ಹಿಂದೂ ಪರ ಸಂಘಟನೆಯವರು, ಮುಸ್ಲಿಂ ಪರ ಸಂಘಟನೆಯವರು ಎಲ್ಲ ಸೇರಿಕೊಂಡು ಒಂದು ನಿಯೋಗ ಮಾಡ್ಕೊಂಡು, ಬಹಳ ಏನಿಲ್ಲ 6 ರಿಂದ 7 ತಾಸು ಫ್ಲೈಟ್ ಜರ್ನಿ ಆಗುತ್ತೆ, ಇಂಡೋನೇಷ್ಯಾಕ್ಕೆ ಹೋಗಿ ಒಂದು ಸಲ. ಇಂಡೋನೇಷ್ಯಾಕ್ಕೆ ಪ್ರಪಂಚದ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆಯಲ್ಲಿ ಬದುಕುತ್ತೆ. ನಾನು ಹೋಗಿದ್ದೆ, ಲಾಸ್ಟ್ ಮಂತಲ್ಲಿದ್ದೆ. ಅಲ್ಲಿ ಲೆಸ್ ದೆನ್ 2% ಹಿಂದೂಗಳು ಇದ್ದಾರೆ. ಒಂದು ಕಾಲದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಂಥ ದೇಶ ಅದು. ಈಗ ಮುಸ್ಲಿಂ ಬಹುಸಂಖ್ಯಾತರು. ನನಗಲ್ಲಿ ಹೋದಾಗ, ನೀವು ಇಂಡೋನೇಷ್ಯಾಕ್ಕೆ ಹೋಗಿ ಅಂದರೆ ಬಾಲಿ ಬೀಚ್ ಚೆನ್ನಾಗಿದೆ, ಸಮುದ್ರ ಚೆನ್ನಾಗಿದೆ, ಟೂರಿಸಮ್ ಸಖತ್ತಾಗಿದೆ ಅಲ್ಲ. ಅಲ್ಲಿನ ಜನ, ಸಂಸ್ಕೃತಿ, ಹಬ್ಬ, ಆರಾಧನಾ ಪದ್ಧತಿಗಳು ಹಂಗೆ ನೋಡಬೇಕು. ಮುಸ್ಲಿಂ ಬಾಹುಳ್ಯದ ದೇಶ, ಲೆಸ್ ದೆನ್ 2% ಹಿಂದೂಗಳಿದ್ದಾರೆ. ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮಲೀಲಾಗಳು ನಡೀತವೆ, ರಾಮಾಯಣದ ಕಥೆಗಳಾಗ್ತವಲ್ಲಿ. ಅಲ್ಲಿ ಸಮುದ್ರೋಲ್ಲಂಘನದ ಕಥೆ ಮಕ್ಕಳು ಮಾಡ್ತಾರೆ. ನಾನು ಕೇಳಿದೆ, ಅಲ್ಲಿ ಮುಸ್ಲಿಮ್ರನ್ನ ಕೇಳಿದೆ, ಇದೇನಿದು ಹಿಂಗೆಲ್ಲ ಇದು ನಿಮ್ಮ ದೇಶದಲ್ಲಿ ಅಂತ. ಅವ್ರು ಹೇಳಿದ್ರು, ಅಲ್ಲ ನಮ್ಮ ದೇವರು, ರಾಮಾಯಣ, ರಾಮ, ಕೃಷ್ಣ ನಮ್ಮ ಇತಿಹಾಸ. ಇತಿಹಾಸದೊಂದಿಗೆ ಸಂಬಂಧ ಕಡ್ಕೊಂಡು ದೇವ್ರನ್ನ ಆರಾಧನೆ ಮಾಡೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ಅಂತ ಕೇಳಿದ್ರು ಅವರು. ವಿ ಹ್ಯಾವ್ ಅಕ್ಸೆಪ್ಟೆಡ್ ಅವರ್ ಹಿಸ್ಟ್ರಿ. ನಮ್ಮ ಇತಿಹಾಸ ರೀ, ರಾಮ, ರಾಮಾಯಣ, ಸಮುದ್ರ ಮಂಥನ, ದೇವರು, ಅಸುರರು, ಆ ಕಥೆಗಳೆಲ್ಲವೂ ನಮಗೆ ಇತಿಹಾಸ. ಇತಿಹಾಸವನ್ನು ಗೌರವಿಸ್ತೀವಿ ನಾವು ಅಂದರು ಅವರು. ಬಿಗ್ಗೆಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಇಂಡೋನೇಷ್ಯಾದ ನೋಟ್ನಲ್ಲಿ ಗಣೇಶ ಇದ್ದಾನೆ. ಗಣೇಶ ಅಮೇರಿಕದಲ್ಲಿ ಇಂಡೋನೇಷ್ಯಾದ ರಾಯಭಾರ ಕಚೇರಿ ಉದ್ಘಾಟನೆ ಆದರೆ ಅದರ ಮುಂದೆ ಸರಸ್ವತಿ ಮೂರ್ತಿ ಇರುತ್ತೆ. ಅದು ಇತಿಹಾಸ. ನಾವು ನಿರಾಕಾರನಾದ ಅಲ್ಲಾಹುವನ್ನೇ ಆರಾಧಿಸ್ತೀವಿ. ಅದು ಆ ದೇಶದ ಮ್ಯಾಚುರಿಟಿ. ಆ ದೇಶದ ಮ್ಯಾಚುರಿಟಿ. ಎಲ್ಲ ಒಂದು ಕ್ಯಾಲ್ಕುಲೇಷನ್ ಬಂದಿದ್ದು, ಪರ್ ಲ್ಯಾಕ್ ಪಾಪ್ಯುಲೇಷನ್ಗೆ ಐಸಿಸ್ನಂಥ ಭಯೋತ್ಪಾದಕ ಸಂಘಟನೆ ಸೇರಿಕೊಂಡಂಥ ಮುಸ್ಲಿಮರ ಸಂಖ್ಯೆಯನ್ನು ಪರ್ಸೆಂಟೇಜ್ ತೆಗೆದ್ರು. ಪರ್ ಲ್ಯಾಕ್ 1 ಲಕ್ಷ ಮುಸ್ಲಿಮರಿರುವಂಥ 1 ಲಕ್ಷ ಮುಸ್ಲಿಮರ ಪೈಕಿ ಎಷ್ಟು ಜನ
ಐಸಿಸ್ನಂಥ ಭಯೋತ್ಪಾದಕ ಸಂಘಟನೆಗೆ ಸೇರಿಕೊಂಡ್ರು. ಇಂಡೋನೇಷ್ಯಾ ವಾಸ್ ದ ಲೀಸ್ಟ್, ಎಲ್ಲಕ್ಕಿಂತ ಕಡಿಮೆ ಇಂಡೋನೇಷ್ಯಾದಲ್ಲಿತ್ತು. ಯಾಕೆ? ಅವರಿಗೆ ಬಹುತ್ವದ ಎಕ್ಸ್ಪೋಷರ್ ಇದೆ, ಬಹುತ್ವದ ಎಕ್ಸ್ಪೋಷರು. ಅಲ್ಲಿ ಮಾಡುವ ಮಂಗಾಟಗಳಿಗೆಲ್ಲ ಬೆಂಬಲ ಕೊಡುವಂಥವ್ರು ಆಳ್ವಿಕೆ ನಡೆಸೋದಿಲ್ಲ. ಅಲ್ಲಿ ಈ ಮಂಗಾಟಗಳಿಗೆಲ್ಲ ಬೆಂಬಲ ಕೊಡುವಂಥವ್ರು ಆಳ್ವಿಕೆ ನಡೆಸೋದಿಲ್ಲ. ಇಂಡೋನೇಷ್ಯಾದ ಪ್ರಧಾನಿ ಭಾರತಕ್ಕೆ ಬಂದರೆ ನನ್ನ DNA ಟೆಸ್ಟ್ ಮಾಡಿಸದೆ ನಂದು ಭಾರತೀಯ DNA ಅಂತಾರೆ. ಮತ್ತು ಇಲ್ಲಿ ಗಲಾಟೆ ಮಾಡೋದ್ರ DNA ಬೇರೆ ಇದೆಯಾ ಹಂಗಿದ್ರೆ? ನಿಮಗೆ ಬಹಳ ಅಂದರೆ ಇವತ್ತು ಊರಿಂದ ಬರ್ತಾ ಇದ್ದೆ ನಾನು, ಹುಬ್ಬಳ್ಳಿಯಿಂದ. ಸುಮ್ಮನೆ ರೀಲ್ಸ್ ನೋಡುವಾಗ ಒಂದು ರೀಲ್ಸ್ ಬಂತು. ಬೇಡ ಬಿಡಿ, ತುಂಬ ಡಿಸ್ಟರ್ಬ್ ಅನ್ಸುತ್ತೆ ಅದನ್ನ ಹೇಳೋದಕ್ಕೆ ಹೋದರೆ. ಹೀಗಾಗಿದೆ ಕಥೆ. ಇದಕ್ಕೆ ಹಿಂದೂ ವರ್ಸಸ್ ಮುಸ್ಲಿಂ ಪರಿಹಾರ ಅಲ್ಲ, BJP ವರ್ಸಸ್ ಕಾಂಗ್ರೆಸ್ ಪರಿಹಾರ ಅಲ್ಲ. BJPಯವರು ಕುಮ್ಮಕ್ಕು ಕೊಟ್ಟರು ಅಂತ ಆರೋಪಿಸುವಂಥವರು BJP ಇರುವಲ್ಲಷ್ಟೇ ಈ ಸಮಸ್ಯೆ ಇದೆಯಾ ಅನ್ನೋದನ್ನು ನೋಡಬೇಕು, ಅಥವಾ BJP ಹುಟ್ಕೊಂಡ ನಂತರ ಈ ಸಮಸ್ಯೆ ಬಂತ ಅನ್ನೋದನ್ನು ನೋಡಬೇಕು. BJP ಹುಟ್ಕೊಂಡು ಬಂದ ನಂತರ ಹಿಂದೂ ಮುಸ್ಲಿಂ ಗಲಭೆಗಳ ಈ ದೇಶದಲ್ಲಿ ಶುರುವಾಗಿತ್ತು ಅಂತ. BJP ಇರುವಲ್ಲಷ್ಟೇ ಈ ಸಮಸ್ಯೆ ಅಂದರೆ ಭಾರತದ ಹೊರಗೆ ಈ ಕದನ ಇರಬಾರ್ದು, ಈ ತಿಕ್ಕಾಟ ಇರಬಾರ್ದು. ಯಾಕೆ ಅನ್ನೋದನ್ನು ಯೋಚನೆ ಮಾಡಿ. ಹದಿನಾಲ್ಕು ಜನರ ಲಿಸ್ಟ್ ಸಿಕ್ಕಿದೆ. ಅವ್ರನ್ನೆಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸಿ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಬುಧವಾರ ನಾಡಿದ್ದು BJP ನಾಯಕರುಗಳ ನಿಯೋಗ ಮದ್ದೂರಿಗೆ ಬರುತ್ತಂತೆ. ನೋಡಿ, ಸಮಸ್ಯೆ ಬಗೆಹರಿಸೋ ಉದ್ದೇಶ ಯಾರ್ದೂ ಇರೋದಿಲ್ಲ. BJP ಹಿಂದೂಗಳ ಪರವಾಗಿ, ಕಾಂಗ್ರೆಸ್ ಮುಸ್ಲಿಮರ ಪರವಾಗಿ. ಬಗೆಹರಿಸೋದು ನೆಕ್ಸ್ಟ್ ಎಲೆಕ್ಷನ್ ಕ್ಯಾಲ್ಕುಲೇಷನ್ ಅಷ್ಟೇ. ನೆಕ್ಸ್ಟ್ ಜನರೇಷನ್ ಏನು ಅಂತ ಪ್ರಶ್ನೆ. ಸಂಜೆ ಅಬ್ದುಲ್ ರಜಾಕ್ ಬಂದಿದ್ದರು ನಮ್ಮ ಡಿಬೇಟಿಗೆ. ನಾನು ತುಂಬ ಸಂಕಟ ಪಟ್ಕೊಂಡು ಒಂದು ಪ್ರಶ್ನೆ ಕೇಳಿದೆ. ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆ ಹೋಗಬಾರದು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲಿದೆ. ಒಂದು ಕಾಲದಲ್ಲಿ ಗಣೇಶನೇ ಆರಾಧಿಸಲ್ಪಡ್ತಾ ಇದ್ದಂಥ ಅಫ್ಘಾನಿಸ್ತಾನದಲ್ಲಿ ಮನೆಯಲ್ಲಿ ಗಂಟೆ ಹೊಡೆದ್ರೆ ಪಕ್ಕದ ಮನೆಯಲ್ಲಿರುವ ಮುಸ್ಲಿಮರಿಗೆ ಆ ಧ್ವನಿ ಕೇಳಬಾರ್ದು ಅನ್ನೋ ವಾತಾವರಣ ಇದೆ. ಗಣೇಶನ ಮೆರವಣಿಗೆ ಹೋಗಬಾರ್ದು ಅನ್ನೋದರಿಂದ ಗಂಟೆ ಹೊಡೆದ ಶಬ್ದ ಪಕ್ಕದ ಮನೆಯವ್ರಿಗೆ ಕೇಳಬಾರ್ದು ಅನ್ನುವ ತನಕದ ಆ ಪರಿಸ್ಥಿತಿಗೆ ಹೋಗೋದಕ್ಕೆ ಇನ್ನೂ ಎಷ್ಟು ಟೈಮ್ ಇದೆ ಹೇಳಿ ಅಂತ. ಹೌ ಮಚ್ ಟೈಮ್ ಡು ವಿ ಹ್ಯಾವ್? ಯಾರಿಗೂ ಉತ್ತರ ಇರಲಿಲ್ಲ, ಯಾರ ಹತ್ರನೂ ಉತ್ತರ ಇರಲಿಲ್ಲ. ಬುಧವಾರ ಈ ಸಾಮೂಹಿಕ ಗಣೇಶ ವಿಸರ್ಜನೆಯ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಲ್ಲ, ಅವತ್ತು ವಿಜೇಂದ್ರ ಅವರು, ಆರ್ ಅಶೋಕ್ ಸೇರಿದಂತೆ ಅಶ್ವಥ್ ನಾರಾಯಣ್, ರವಿಕುಮಾರ್, P ರಾಜೀವ್ ಎಲ್ಲ ಇರ್ತಾರಂತೆ. ಆ ನಿಯೋಗ ಬುಧವಾರ ಮದ್ದೂರಿನಲ್ಲಿರುತ್ತಂತೆ. ಮತ್ತಷ್ಟು ಮಾತಾಡ್ತಾರೆ. ಇದೇನು ಪಾಕಿಸ್ತಾನವ, ಹಿಂದೂಗಳಿಗೆ ಅಧಿಕಾರ ಇಲ್ಲವಾ, ಅದು ಇದು ಎಲ್ಲ ಮಾತಾಡ್ತಾರೆ. ಸ್ವಲ್ಪ ಈ ಕಾಂಗ್ರೆಸ್ನವ್ರು ಬ್ಯಾಕ್ ಫುಟ್ನಲ್ಲಿ ಇರ್ತಾರೆ ಇಂಥ ಟೈಮ್ನಲ್ಲಿ. ಕಿಡಿಗೇಡಿಗಳು ಯಾರೇ ಆದರೂ ಅಂತಾರೆ ಅವರಷ್ಟೇ, ಯಾರೇ ಆದರೂ ಕಿಡಿಗೇಡಿಗಳು. ಈ ಕಾಂಗ್ರೆಸ್ಸು, BJP, ಕಟ್ಟರ್ ಹಿಂದುತ್ವ, ಕಟ್ಟರ್ ಮುಸ್ಲಿಂತನ, ಇದು ಯಾವುದೂ ಇಲ್ಲದೆ ಇರೋರು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಇದರ ಮೂಲ ಏನು ಅಂತ. ಇದು ಶುರುವಾಗದೆ ಇಲ್ಲಿಂದ. ಇನ್ನೊಂದು ಕಡೆ ಹೀಗೆ ಟೆರೆಸ್ ಮೇಲೆ ನಿಂತ್ಕೊಂಡು ಕಲ್ಲು ತೋರೋದು ಇನ್ನೊಂದು ದೃಶ್ಯ ಬಂತು. ಸುಮ್ಮನೆ ಇನ್ಸ್ಟಿಗೇಟ್ ಆಗ್ತೀರಿ ಅಂತ ಹಾಕೋದಿಲ್ಲ, ಮಕ್ಕಳ ವಿಡಿಯೋ ನೋಡಿ ಅಂತೂ ಭಾಳ ಬೇಜಾರಾಯ್ತು ನನಗೆ. ಗಣೇಶನ ಮೆರವಣಿಗೆ ಹೋಗ್ತಾಯಿದ್ರೆ ಮೇಲ್ಗಡೆ ನಿಂತ್ಕೊಂಡು ಉಗಿಯೋದು. ಏನು ರೀ ಗೊತ್ತವಕ್ಕೆ ಪಾಪ, ಬೋಧನೆ ಅಷ್ಟೇ, ಏನು ಗೊತ್ತವಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.